ಸಮಾವೇಶ ಇವತ್ತಿನಿಂದ 5ನೇ ತಾರೀಕು ಭಾನುವಾರ ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾವು ಮಹಿಳಾ ಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ತಮ್ಮೆಲ್ಲರನ್ನು ಆಹ್ವಾನಿಸುವುದು ಮಾನ್ಯ ಗಂಗಾಧರಪ್ಪನವರು, ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ತಹಸೀಲ್ದಾರ್ ಆಗಿದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ ದೇವನಹಳ್ಳಿ. ನನ್ನ ಹೆಸರು ಎಲ್ ಪುರುಷೋತ್ತಮ್ ಅಂತ. ನಾನು ಇಲ್ಲಿ ಮಾರ್ಗದರ್ಶಿ ಆಗಿದ್ದೀನಿ ಮತ್ತು ಕಟ್ಟಡ ಸಮಿತಿಯಲ್ಲಿ ಅಧ್ಯಕ್ಷ ಆಗಿದ್ದೀನಿ. ನಾನು ವಕೀಲನಾಗಿದ್ದೀನಿ ಬೆಂಗಳೂರಿನಲ್ಲಿ. ಈ ಒಂದು ಸಮಾರಂಭವನ್ನು ನಾವು ಯಾಕೆ ಏರ್ಪಡಿಸ್ತಾ ಇದ್ದೇವೆ? ಶ್ರೀಮತಿ ಸುಶೀಲಮ್ಮನವರು ತಮ್ಮ ಕ್ಷೇತ್ರದಲ್ಲಿ ಅನಾಥರಿಗೆ ಒಂದು ಬೆಳಕಾಗಿ ದೀನದಲಿತರಿಗೆ ಆಶಾಕಿರಣವಾಗಿ ಹೊರಮರತಕ್ಕಂಥ ಒಬ್ಬ ಮಹಿಳೆ. BHEL ಫ್ಯಾಕ್ಟ್ರಿನಲ್ಲಿ ಕೆಲಸದಲ್ಲಿದ್ದರು. ನೆಲಮಂಗಲ ತಾಲೂಕಿನಲ್ಲಿ ಸೊಂಡೆಕೊಪ್ಪ ಗ್ರಾಮದ ಜನಿಸಿ ಕೇಂದ್ರ ಸರ್ಕಾರದ ನೌಕರಿಯಲ್ಲಿದ್ದಂಥ ವ್ಯಕ್ತಿ ಒಂದು ನೌಕರಿನ ತೊರೆದು ಅನಾಥರ ಕ್ಷೇಮದಲ್ಲಿ, ತುಳಿತಕ್ಕೊಳಗಾದವರ ಕ್ಷೇಮದಲ್ಲಿ ಸಮಾಜದಿಂದ ಪರಿತ್ಯಜಿಸಲ್ಪಟ್ಟ ಹೆಣ್ಣು ಮಕ್ಕಳ ಆಶಾಕಿರಣವಾಗಿ ಇವತ್ತು ಆರ್ಟಿನಗರದಲ್ಲಿ ಒಂದು ಆಶ್ರಮವನ್ನು ನಡೆಸಿಕೊಂಡು ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆ ಒಬ್ಬ ಗಣ್ಯ ಹೆಣ್ಣು ಮಗಳ ನಾವು ಗೌರವ ಅರ್ಪಿಸಬೇಕಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ದೇವಾಂಗ ಜನಾಂಗದ ಸುಮಾರು 300 ಸಾಧಕರಿಗೆ ಗೌರವಾರ್ಪಣೆ ಸಮಾರಂಭ. ಅವನ್ನೆಲ್ಲ ನಾವು ಗುರುತಿಸಿ, ಅವರ ಕ್ಷೇತ್ರಗಳನ್ನು ನಾವು ಗುರುತಿಸಿ, ಅವರು ಮಾಡಿರ್ತಕ್ಕಂಥ ಸಾಧನೆಯನ್ನು ಗುರುತಿಸಿ ಅವರಿಗೆಲ್ಲ ನಾವು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ತಾವು ಇಲ್ಲಿ ಮಹಾನ್ ವ್ಯಕ್ತಿಗಳು ತಮ್ಮಿಂದಲೇ ನಮ್ಮ ಸಂಘಟನೆ ಪ್ರಚಾರವನ್ನು ಪಡೆಯಬೇಕಾಗ್ತದೆ. ಆ ಪ್ರಚಾರವನ್ನು ಪಡೆಯುವ ಮೂಲಕ ಇವತ್ತು ದಿವಸ ನಾವು ಒಂದು ಸಂಸ್ಥೆ ಇದೆ ಅಂತ ಗುರುತಿಸ್ಕೊಬೇಕಾಗ್ತದೆ. ಅದಕ್ಕೆಲ್ಲ ತಮ್ಮ ಒಂದು ಘನ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ತಾವು ವ್ಯಾಪಕ ಪ್ರಚಾರವನ್ನು ನೀಡುವ ಮೂಲಕ ತಮ್ಮ ಮಾಧ್ಯಮದಲ್ಲಿ, ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ನಮ್ಮನ್ನು ಬೆಳಗಿಸುವ ಮೂಲಕ ನೀವು ನಮ್ಮ ಒಂದು ಸಂಸ್ಥೆ ಈ ಸಮಾಜದಲ್ಲಿ ಮುಂದೆ ಬರೋದಕ್ಕೆ ತಾವು ಕಾರಣರಾಗಬೇಕಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡೇನೆ. ಒಂದು ದೇವಾಂಗ ಜನಾಂಗ, ಈ ದೇವಾಂಗ ಒಂದು ನೌಕರರ ಸಂಘ ಅಂತ ಇದೆ. ಸುಮಾರು 20 ವರ್ಷಗಳಿಂದ ಎಲೆಮರೆ ಕಾಯಿಗೆ ಹಲವಾರು ಸೇವೆಗಳನ್ನು ನೌಕರ ಸಂಘದ ವತಿಯಿಂದ ನಡೆಸಿಕೊಂಡು ಬರ್ತಾ ಇದ್ರು. ಈಗ ಪ್ರಪ್ರಥಮವಾಗಿ ನಾವು ಮಹಿಳಾ ಜಾಗೃತಿ ಸಮಾವೇಶ ಅಂತ, ಅಂದರೆ ದೇವಾಂಗ ಮಹಿಳಾ ಜಾಗೃತಿ ಸಮಾವೇಶ ಅಂತ ಹೇಳಿ ಪ್ರಪ್ರಥಮ ಬಾರಿಗೆ ನಾವು ವಸ್ತ್ರದಾತ ಪತ್ರಿಕೆಯ ಒಂದು ಸಹಯೋಗದೊಂದಿಗೆ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ಒಂದು 7-8 ಕ್ಷೇತ್ರ, ಸಂಘಟನೆ ಕ್ಷೇತ್ರ, ಸಮಾಜ ಸೇವಾ ಕ್ಷೇತ್ರ, ಮಾಧ್ಯಮ ಮತ್ತು ಸಾಹಿತ್ಯ ಕ್ಷೇತ್ರ, ಕಲಾವಿದರ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ, ರಾಜಕೀಯ ಕ್ಷೇತ್ರ ಹಾಗೂ ಸಾಧಕರು, ವಿವಿಧ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರು, ಈ ಥರ ಹಲವಾರು ವಿಂಗಗಳನ್ನು ಮಾಡಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದೊಂದು ಜಿಲ್ಲೆಗೆ 20-30 ಜನನ ಗುರುತು ಮಾಡಿ ಸುಮಾರು 250ರಿಂದ 300 ಜನ ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಒಂದು ನೌಕರ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಮುಂದೆ ಇದೆ. ನಮ್ಮ ಮುಂದೆ ಇನ್ನೂ ಹಲವಾರು ಅಧಿಕಾರಿಗಳ ಮತ್ತು ನೌಕರರ ಮತ್ತು ಈ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಒಂದು ಹುದ್ದೆಯಲ್ಲಿರ್ತಕ್ಕಂಥವ್ರನ್ನೆಲ್ಲ ಗುರುತಿಸಿ ಒಂದು ದೊಡ್ಡ ಒಂದು ಸಮ್ಮೇಳನ ಮಾಡಬೇಕು ಅಂತಕ್ಕಂಥದ್ದು ಕೂಡ ನೌಕರ ಸಂಘದ ಮುಂದೆ ಇದೆ. ಇದಕ್ಕೆಲ್ಲ ಕೂಡ ತಮ್ಮ ಒಂದು ಸಪೋರ್ಟ್ ಬೇಕಾಗಿದೆ. ಈಗ ನಾಳೆ ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಕರೆಕ್ಟಾಗಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಕೂಡ ಬರಬೇಕು, ಇದನ್ನು ಹೆಚ್ಚು ಪ್ರಚಾರ ಮಾಡಬೇಕು. ಏನು ಒಂದು ಸಂಘ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದೆ, ಇದು ದೊಡ್ಡ ಮಟ್ಟದ ಕೆಲಸ ಮಾಡೋದಕ್ಕೆ ತಾವೆಲ್ಲರೂ ಕೂಡ ಉತ್ತೇಜನ ಕೊಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ.